ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿದ್ರೆ ಚೆನ್ನಾಗಿ ಮಾಡಿದ್ರಾ? ಇಷ್ಟು ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರಿಸ್ಲಿಕ್ಕಾಗತ್ತೆ ಅನ್ನಬಹುದಾ? ಉತ್ತರಿಸಬಹುದು. ನೀವು ಜಸ್ಟ್ ಒಂದು ವಾಟ್ಸಪ್ ಕಳಿಸಿರಿ 8939731313 ನಂಬರ್ಗೆ. ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದಕರವಾಗಿದೆ ಎಂದು, ಅಂದರೆ ಅನುದಿನದ ಧ್ಯಾನದಲ್ಲಿ ಪ್ರತಿದಿನ ವಾಕ್ಯ ಕೇಳಿ ಹೇಗೆ ನೀವು ಆತ್ಮಿಕವಾಗಿ ಈ ಯೂಟ್ಯೂಬ್ನಲ್ಲಿ ಈ ದೇವರ ಸಂದೇಶ ಕೇಳಿ ಹೇಗೆ ಬಲ ಹೊಂದುತ್ತಾ ಇದ್ದೀರಿ ಎಂದು ತಿಳಿಸಿರಿ. ನೀವು ಆಧ್ಯಾತ್ಮಿಕವಾಗಿ ಮೇಲುಗಳನ್ನು ಹೊಂದಿಕೊಳ್ಳುವುದಾದರೆ ನಮಗೆ ಎಷ್ಟೋ ಆನಂದ. ಈ ಕಾರ್ಯಕ್ರಮ ನೀವು ವೀಕ್ಷಿಸುತ್ತಾ ಇರುವುದಾದರೆ ನಮಗೆ ಎಷ್ಟೋ ಪ್ರೋತ್ಸಾಹ. ನಿಲ್ಲಿಸದಂತೆ ಮುಂದುವರಿಸಲು ಇದು ನಮಗೆ ಸಹಕರಿಸುತ್ತೆ. ಬೇರೆ ಬೇರೆ ಮೀಟಿಂಗ್ಸ್ಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವಲ್ಲವೇ? ಹಾಗಾಗಿ ಮುಂಚಿತವಾಗಿಯೇ ಈ ಸಂದೇಶಗಳನ್ನು ನಿಮಗೋಸ್ಕರ ಸಿದ್ಧಪಡಿಸಿ ಪ್ರತಿದಿನ ಈ ಅನುದಿನದ ಧ್ಯಾನವನ್ನು ನಿಮಗೆ ಲೈವ್ ಆಗಿ ಪ್ರಸಾರಿಸಲ್ಪಡುತ್ತಾ ಇದೆ. ಇದನ್ನು ವೀಕ್ಷಿಸಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಉದಯ ಕಾಲದಲ್ಲಿ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನದಲ್ಲಿ ಮತ್ತೊಂದು ನಿಮ್ಮ ವಾಕ್ಯದಿಂದ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೈಬಲ್ನಲ್ಲಿ ನಿಮಗೆ ಇಷ್ಟಕರವಾಗಿರುವಂತಹ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಕೇಳೋದಾದರೆ ನಿಮ್ಮ ಉತ್ತರ ಏನೆಂದು ವಾಟ್ಸಪ್ ಕಳಿಸಿಕೊಡಿ. ಬೈಬಲ್ನಲ್ಲಿರುವ ಭಕ್ತರೆಲ್ಲ ದೇವರಿಗಿಷ್ಟವೇ. ಹಾಗೆ ಅವರು ದೇವರಿಗಿಷ್ಟಕರವಾಗಿರೋದ್ರಿಂದ ಅವರನ್ನು ಅನುಸರಿಸುವಂತಹ ನಾವು ಕೂಡ ಒಂದೊಂದು ಕೋಣೆಯಲ್ಲಿ ಒಬ್ಬೊಬ್ಬರನ್ನು ನಾವು ಗಮನಿಸಬಹುದು. ಯೋಸೇಫನ ಬಗ್ಗೆ ಯೋಚಿಸುವಾಗ ಪಾಪ ಬಿಟ್ಟು ಓಡಿ ಹೋದವನಾಗಿ ದೇವರ ಸನ್ನಿಧಿ ಕೋರಿಕೊಳ್ಳುವವನಾಗಿರುತ್ತಾನೆ. ಅಬ್ರಹಾಮನ ವಿಷಯದಲ್ಲಿ ನಂಬಿಕೆಗೆ ಮೂಲ ಪಿತೃವಾಗಿ ಉಳುಕೊಳ್ಳುತ್ತಾನೆ. ನಂಬಿಕೆಗೆ ಅವನು ಮೂಲ ಪಿತ್ರನಾದನು, ನಮಗೆ ಮಾದರಿಯಾಗಿ ಉಳುಕೊಂಡನು. ಮೋಶೆ ಕುರಿತು ನೋಡುವುದಾದರೆ ಒಬ್ಬ ದೊಡ್ಡ ನಾಯಕನಾಗುತ್ತಾನೆ. ದಾವೀದನ ವಿಷಯದಲ್ಲಿ ನೋಡುವಾಗ ಒಬ್ಬ ಕೀರ್ತನೆಗಾರನಾಗಿ ಅನೇಕ ಸ್ಥಿತಿಗತಿಗಳಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಆಧರಿಸಲ್ಪಡ್ತಾನೆ ಎಂದು ಒಂದು ಮಾದರಿಯುತವಾಗಿದ್ದಾನೆ. ಹಾಗೆಯೇ ಪೌಲನ ಬಗ್ಗೆ ನೋಡೋದಾದರೆ ಹೇಗೆ ಕ್ರಿಸ್ತನಿಗೋಸ್ಕರ ಜೀವಿಸಿ ಸೇವೆಯನ್ನು ಪ್ರಯಾಸಪಟ್ಟು ಮಾಡಿದ್ದನೆಂದು ಗುರುತಿಸ್ತೇವೆ. ಎಲ್ಲರ ಬಗ್ಗೆ ಮಾತಾಡ್ಬೋದು, ಯಾರೂ ಕಡಿಮೆ ಅಲ್ಲ. ಈ ಸಮಯದಲ್ಲಿ ಯೋಬನು ಎಂಬ ಭಕ್ತನ ಕುರಿತಾಗಿ ಹೇಳಿದ್ರೆ ಸಾಕು, ಬಹಳಷ್ಟು ಜನರಿಗೆ ಬಹಳ ಇಷ್ಟ. ಯಾವುದೇ ಕಷ್ಟ ಬಂದರೂ, ಯಾವುದೇ ಸಮಯದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದರೂ ಸಾಕು, ಯೋಬನಂತೆ ನಾನೂ ಕಷ್ಟಪಡ್ತಿದ್ದೇನೆ ಅನ್ನುತ್ತಾರೆ. ಅವನಂತೆ ನಾವ್ಯಾರೂ ಕಷ್ಟಪಡ್ಲಿಕ್ಕಾಗಲ್ಲ. ಅಷ್ಟೊಂದು ಹೋರಾಟ ಇರುವುದಾದ್ರೆ ನಮ್ಮಲ್ಲಿ ಎಷ್ಟು ಜನ ದೇವರಿಗೆ ನಂಬಿಗಸ್ತರಾಗಿರುತ್ತೇವೆ ಎಂದು ಗೊತ್ತಿಲ್ಲ. ಆದರೆ ಯೋಬನು ದೇವರಿಗೆ ಪ್ರತ್ಯೇಕವಾಗಿ ಕೋರಿಕೊಳ್ತಾನೆ. ದೇವರಲ್ಲಿ ಯೋಬನು ತನ್ನ ನಂಬಿಕೆ ಇಡ್ತಾನೆ. ದೇವರು ಅವನ ನಂಬಿಕೆಯನ್ನು ಗುರುತಿಸುತ್ತಾರೆ. ದೇವರಿಗೆ ಇಷ್ಟಕರವಾಗಿಯೂ ದೇವರಲ್ಲಿ ಭಯಭಕ್ತಿಯುಳ್ಳವನಾದ ಯೋಬನಿಗೆ ಇದೆಲ್ಲ ದೇವರ ಅನುಮತಿಸುತ್ತಾರೆ. ಹಾಗಾಗಿ ಏನೆಲ್ಲ ನಡೆದಿತ್ತೆಂದು ಯೋಬನ ಚರಿತ್ರೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಅನೇಕ ಸಾರಿ ಕೇಳಿರ್ತೀರಿ. ಇಲ್ಲವಾದರೆ ಯೋಬನ ಪುಸ್ತಕ ಮತ್ತೊಂದು ಸಾರಿ ಓದಿರಿ, ಬಹಳ ಚೆನ್ನಾಗಿ ಇನ್ನೊಂದು ಸಾರಿ ನಿಮಗೆ ಅರ್ಥ ಆಗುತ್ತೆ. ಇದು ಅನುದಿನ ಧ್ಯಾನ ಆಗಿರುವುದರಿಂದ ಒಂದು ವಚನ ಮಾತ್ರ ಧ್ಯಾನಿಸೋಣ. ಆ ವಚನ ನೋಡಿಕೊಳ್ಳೋಣ ಬನ್ನಿ. ಯೋಬನ ಪುಸ್ತಕ 29ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ಪೂರ್ವ ಕಾಲದಲ್ಲಿ ಇದ್ದಂತೆಯೇ ನಾನು ಇದ್ದಿದ್ದೇ ಆದರೆ ಎಷ್ಟೋ ಮೇಲಾಗಿತ್ತು. ದೇವರು ನನ್ನನ್ನು ಕಾಪಾಡುವ ದಿನಮಾನಗಳಲ್ಲಿ ಇದ್ದಂತೆ ನಾನು ಇದ್ದಿದ್ದೇ ಆದರೆ ಎಷ್ಟೋ ಮೇಲಾಗಿತ್ತು. ಪೂರ್ವಕಾಲದಲ್ಲಿ, ಗತಕಾಲದಲ್ಲಿ ನಾನು ಇದ್ದಂತೆ ಇದ್ದಿದ್ದೇ ಆದರೆ ಎಷ್ಟೋ ಮೇಲಾಗಿತ್ತು. ದೇವರು ನನ್ನ ಸಂಗಡ ಇದ್ದ ದಿನಮಾನಗಳಲ್ಲಿ ನಾನಿದ್ದಂತೆ ಇದ್ದಿದ್ದೇ ಆದರೆ ಎಷ್ಟೋ ಮೇಲಾಗಿತ್ತು. ಬಹಳಷ್ಟು ಜನ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ಸಂಗತಿ ಗುರುತಿಸದೆ ದೇವರಿಂದ ಅವರು ದೂರವಾಗಿ ಹೋಗ್ತಾರೆ. ದೇವರ ನಿಕಟತೆಯಲ್ಲಿರುವಾಗ ನಮಗೆ ಸಿಗುವಂತಹ ಆಶೀರ್ವಾದಗಳು, ದಿವ್ಯ ದಾನಗಳು, ಆರೋಗ್ಯ, ಆಧ್ಯಾತ್ಮಿಕ ಅಭಿವೃದ್ಧಿ, ಕುಟುಂಬ ಪರವಾಗಿರುವ ಸಮೃದ್ಧಿ, ಆರ್ಥಿಕವಾದ ಸಮೃದ್ಧಿ, ಇವೆಲ್ಲ ನಾವು ಹೊಂದಿಕೊಂಡಿರುವಾಗ, ಆಧಿಪತ್ಯ ಇವೆಲ್ಲ ಹೊಂದಿಕೊಂಡಿರುವಾಗ, ಇವೆಲ್ಲ ನಮ್ಮ ಸಾಮರ್ಥ್ಯದಿಂದ, ನಮ್ಮ ಬಲದಿಂದ ಹೊಂದಿಕೊಂಡಿದ್ದೇವೆ ಅಂದುಕೊಳ್ತೇವೆ. ಆದರೆ ದೇವರು ನಮ್ಮ ಸಂಗಡ ಇದ್ದದರಿಂದ ಬಂದಿವೆ ಎಂಬ ಸಂಗತಿ, ಆ ದೇವರ ಸಂಗತಿ ಕಳೆದುಕೊಂಡಾಗಲೇ ನಮ್ಮ ಜ್ಞಾಪಕಕ್ಕೆ ಬರ್ತದೆ. ಯೋಬನು ಹೇಳ್ತಾನೆ, ದೇವರು ನನ್ನ ಸಂಗಡ ಇದ್ದ ದಿನಮಾನಗಳು ಎಷ್ಟು ಚೆನ್ನಾಗಿದ್ದುವು ಅನ್ನುತ್ತಾನೆ. ಅದು ನನಗೆ ಎಷ್ಟು ಆಧರಣೆಯಾಗಿತ್ತಲ್ಲವೇ? ನಾನು ಎಷ್ಟೋ ಆಶೀರ್ವಾದಕರವಾಗಿರ್ತಾ ಇದ್ದೇನಲ್ಲವೇ? ನನ್ನ ಜೀವಿತದಲ್ಲಿ ಎಷ್ಟೋ ಸಮೃದ್ಧಿ ಇತ್ತಲ್ಲವೇ? ಎಷ್ಟೋ ಸಂತೋಷ ಇತ್ತಲ್ಲವೇ? ನನ್ನ ಕುಟುಂಬ ಎಷ್ಟೋ ಖುಷಿಯಾಗಿತ್ತಲ್ಲವೇ? ನನಗೆಷ್ಟೋ ಜನ ಆಳುಗಳಿದ್ರು, ಎಷ್ಟೋ ಹೆಚ್ಚಾಗಿ ದೇವರು ಆಶೀರ್ವದಿಸಿದ್ರಲ್ಲವೇ ಎಂದು ಹೀಗೆ ಎಲ್ಲವನ್ನೂ ನೆನಪು ಮಾಡಿಕೊಳ್ತಿದ್ದಾನೆ. ಕೇಳಿ ಪ್ರಿಯರೇ, ಈ ದಿನ ದೇವರು ನಿಮ್ಮ ಸಂಗಡ ಇದ್ದಾರೋ? ಅದನ್ನು ಹೇಗೆ ತಿಳಿದುಕೊಳ್ಳಬಹುದು? ದೇವರು ನಮ್ಮ ಸಂಗಡ ಇದ್ದಾರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಇಲ್ಲಿ ಯೋಬನೇ ಕೆಲವೊಂದು ಗುರುತುಗಳನ್ನು ಹೇಳ್ತಿದ್ದಾನೆ. ಆಗ ಆತನ ದೀಪ ನನ್ನ ತಲೆಯ ಮೇಲೆ ಪ್ರಕಾಶಿಸುವುದು, ಆತನ ತೇಜಸ್ಸಿನ ನಿಮಿತ್ತ ಕತ್ತಲೆಯಲ್ಲಿ ನಾನು ತಿರುಗಾಡುತ್ತಿರುವೆನು.
ಸ್ವಲ್ಪ ಪದ್ಯ ರೂಪದಲ್ಲಿ, ಒಂದು ಕವಿತೆಯ ರೂಪದಲ್ಲಿ ಇಲ್ಲಿ ಬರೆಯಲಾಗಿದೆ. ಆದರೆ ಇದರ ಸಾರಾಂಶ ಏನೆಂದು ಸರಳವಾಗಿ ಹೇಳಬೇಕಾದರೆ, ಕರ್ತನು ನನ್ನ ಸಂಗಡ ಇರುವಾಗ ನನಗೆ ಬೆಳಕಿದೆ. ಬೆಳಕಿನಲ್ಲಿರುವಂಥವನು ಕತ್ತಲೆಯಲ್ಲಿರುವುದಿಲ್ಲ. ಬೆಳಕಿನಲ್ಲಿ ಯಾವುದು ಏನಾಗಿದೆ ಎಂದು ತಿಳಿದುಕೊಳ್ತಾನೆ. ಅಯೋಮಯವಾದ ಪರಿಸ್ಥಿತಿಯಲ್ಲಿರುವುದಿಲ್ಲ. ದೇವರು ಸಂಗಡ ಇರುವಾಗ ಪಾಪವನ್ನಾಗಿ ನೋಡಬಲ್ಲೆವು, ನೀತಿಯನ್ನು ನೀತಿಯಾಗಿ ನೋಡಬಲ್ಲೆವು, ದೇವರ ಕಾರ್ಯಗಳನ್ನು ದೇವರ ಕಾರ್ಯಗಳನ್ನಾಗಿ ಗುರುತಿಸಬಲ್ಲೆವು, ಸೈತಾನನ ಕಾರ್ಯಗಳು ಸೈತಾನನಿಗೆ ಸಂಬಂಧಪಟ್ಟವುಗಳಾಗಿವೆ ಎಂದು ಗುರುತಿಸಬಲ್ಲೆವು. ಎಲ್ಲವೂ ಒಂದೇ ಎಂಬ ಸ್ಥಿತಿಯಲ್ಲಿ ನಾವು ಇರೋದಾದರೆ, ಕತ್ತಲೆಯಲ್ಲಿರುವವನಿಗೆ ಎಲ್ಲವೂ ಒಂದೇ, ಕತ್ತಲೆಯಾಗಿರುತ್ತೆ ಅಲ್ಲವೇ? ಹಾಗಾಗಿ ದೇವರ ಬೆಳಕು ನನಗಿದೆ. ಇನ್ನೇನು ಹೇಳ್ತಾನೆ? ನಾನು ಪರಿಪಕ್ವನಾಗಿದ್ದ ದಿನಗಳಲ್ಲಿ ಇದ್ದಂತೆ ಇದ್ರೆ ಎಷ್ಟು ಮೇಲು ಎಂದು ಹೇಳ್ತಾ, ಆಗ ದೇವರ ರಹಸ್ಯಗಳು ನನ್ನ ಗುಡಾರದಲ್ಲಿರುವವು ಅನ್ನುತ್ತಾನೆ. ದೇವರ ರಹಸ್ಯಗಳು, ದೇವರ ಹೃದಯ ಆಸೆಗಳು, ಹೃದಯದ ಆಲೋಚನೆಗಳು, ದೇವರು ಮಾಡಲಿಕ್ಕಿರುವ ಕಾರ್ಯಗಳು, ದೇವರು ತಾನು ಪ್ರೀತಿಸಿದವರಿಗೆ ಹೇಳಿಕೊಳ್ತಾರೆ. ನಾವು ಯಾರಿಗೆ ಹೇಳಿಕೊಳ್ತೇವೆ ನಮ್ಮ ರಹಸ್ಯಗಳು? ನಾವು ನಮ್ಮ ಮುಖ್ಯವಾದ ವಿಷಯಗಳು ಯಾರಿಗೆ ಹೇಳಿಕೊಳ್ತೇವೆ? ಕಂಡವರಿಗೆಲ್ಲ ಹೇಳ್ತೇವೆ, ಮೈಕಲ್ಲಿ ಹೇಳ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತೇವೋ? ನಾವು ನಂಬಿದವರಿಗೆ ಹೇಳಿಕೊಳ್ತೇವೆ, ನಾವು ಪ್ರೀತಿಸಿದವರಿಗೆ ಹೇಳಿಕೊಳ್ತೇವೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ದೇವರು ತನ್ನ ಸಂಗತಿಯನ್ನೆಲ್ಲ, ತನ್ನ ಪ್ರಣಾಳಿಕೆಗಳನ್ನೆಲ್ಲ ನನಗೆ ತಿಳಿಸಿದ್ದಾರೆ. ನೋಡಿ, ಆ ದಿನ ಅಬ್ರಹಾಮನು ದೇವರ ಸ್ನೇಹಿತನು ಎಂದು ಕರೆಯಲ್ಪಟ್ಟ ಕಾರಣ, ಅಬ್ರಹಾಮನೊಂದಿಗೆ ಈ ರಹಸ್ಯವನ್ನು ನಾನು ಹೇಗೆ ಮುಚ್ಚಿಡಲಿ? ಸದೋಮ ಗೋಮರ ಪಟ್ಟಣ ನಾನು ನಾಶ ಮಾಡಲಿಕ್ಕಿದ್ದೇನೆ, ಈ ವಿಷಯ ನನ್ನ ಸ್ನೇಹಿತನಾದ ಅಬ್ರಹಾಮನಿಂದ ಹೇಗೆ ಮುಚ್ಚಿಡಲಿ ಎಂದು ಯೋಚಿಸಿ ದೇವರು ಬಂದು ಹೇಳ್ತಾರೆ, ಅಬ್ರಹಾಮನು ವಿಜ್ಞಾಪನೆ ಮಾಡುವುದೆಲ್ಲ ನಡೆಯುತ್ತದಲ್ಲವೇ? ಹಾಗೆಯೇ ದೇವರ ಜೊತೆಯಿರುವಿಕೆ ಹೊಂದಿದವರು ದೈವ ದರ್ಶನವುಳ್ಳವರಾಗಿರ್ತಾರೆ, ದೇವರ ಮನಸ್ಸನ್ನು ಅರಿತವರಾಗಿರುತ್ತಾರೆ, ದೇವರ ಪ್ರಣಾಳಿಕೆ ಅರಿತವರಾಗಿರ್ತಾರೆ, ದೇವರ ಮೇಲುಗಳನ್ನು ಗುರುತಿಸುವವರಾಗಿರ್ತಾರೆ, ದೇವರೊಂದಿಗೆ ಸಹವಾಸ ಮಾಡುವಂಥವರಾಗಿರುತ್ತಾರೆ. ಸರ್ವಶಕ್ತನು ಇನ್ನೂ ನನ್ನ ಸಂಗಡ ಇರುವನು, ನನ್ನ ಮಕ್ಕಳು ನನ್ನ ಸುತ್ತಲೂ ಇರುವರು. ದೇವರ ಜೊತೆ ಇರುವವನ ಸುತ್ತಲೂ ಅವನ ಮಕ್ಕಳು ಅವನ ಸುತ್ತಲೂ ಇರ್ತಾರಂತೆ. ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇದ್ದಾರೋ, ನಿಮ್ಮನ್ನು ಪ್ರೀತಿಸುತ್ತಿದ್ದಾರೋ, ನಿಮ್ಮ ಸುತ್ತಲೂ ಇರುತ್ತಿದ್ದಾರೋ, ನಿಮ್ಮೊಂದಿಗೆ ಸಮಯ ಕಳೆಯಬೇಕೆಂದು ಆಶಿಸುತ್ತಿದ್ದಾರೋ, ನಿಮ್ಮನ್ನು ನೋಡಿ ಓಡಿ ಹೋಗ್ತಿದ್ದಾರೋ, ನಿಮ್ಮನ್ನು ನೋಡಿ ವಿರೋಧಿಗಳೆಂದು ಭಾವಿಸ್ತಿದ್ದಾರೋ? ಗಮನಿಸಿರಿ, ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮೊಳಗೆ ದೇವರ ಪ್ರೀತಿ ಇರೋದ್ರಿಂದ, ಸರಿಯಾದ ರೀತಿಯಲ್ಲಿ ಶಿಕ್ಷೆ ಗದರಿಕೆ ಇದ್ದಾಗಿಯೂ ಕೂಡ ಅನುರಾಗ ಕ್ಷಮಾಪಣೆ ಇರೋದ್ರಿಂದ ನಿಮ್ಮೊಳಗೆ ಮಕ್ಕಳು ದೇವರ ಗುಣಗಳನ್ನು ಕಾಣುವಾಗ ಅವರು ನಿಮ್ಮೊಂದಿಗೆ ಅಂಟಿಕೊಂಡು ತಮ್ಮ ಎಲ್ಲಾ ಬಾಧೆ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಮಕ್ಕಳು ನಮ್ಮ ಸುತ್ತಲೂ ಇರುತ್ತಾರೆ. ನಾನು ಇಟ್ಟ ಹೆಜ್ಜೆಗಳೆಲ್ಲ ಮೊಸರಿನಲ್ಲಿ ಮುಳುಗಿದವು. ಇಟ್ಟ ಹೆಜ್ಜೆ ಮೊಸರಿನಲ್ಲಿ ಮುಳುಗಿತಂತೆ. ಹೆಜ್ಜೆಗಳನ್ನು ಎತ್ತಿ ಕೆಸರಿನಲ್ಲಿಟ್ಟು ಕೆಸರಂಟಿಸಿಕೊಳ್ಳುವವರಾಗಿರದೆ ಮೊಸರಿನಲ್ಲಿ ಮುಳುಗುವುದು ಅಂದನು. ಮೊಸರು ಅಂದರೆ ಶುದ್ಧವಾಗಿರುವಂತಹ, ಒಳ್ಳೆ ರುಚಿಕರವಾಗಿರುವಂತಹ ಒಂದು ಒಳ್ಳೆ ಆಹಾರ ಪದಾರ್ಥವಾಗಿದೆಯಲ್ಲವೋ, ಅದನ್ನೇ ಹೇಳ್ತಿದ್ದಾನೆ. ನಾನು ಹಾಕುವಂತಹ ಪ್ರತಿ ಹೆಜ್ಜೆ ಆಶೀರ್ವದಿಸಲ್ಪಟ್ಟದಾಗಿದೆ, ಉನ್ನತಕ್ಕೆ ಹತ್ತುವ ಸ್ಥಿತಿಯಲ್ಲಿದೆ ಅನ್ನುತ್ತಾನೆ. ಮತ್ತೊಂದು ಹೆಜ್ಜೆ ಮೇಲೆ ಹತ್ತುವಂತದಾಗಿದೆ ಅನ್ನುತ್ತಾನೆ. ನಾನು ಕಾಲು ಇಟ್ಟ ಸ್ಥಳದಲ್ಲಿ ಆಶೀರ್ವಾದ ಇದೆ ಅನ್ನುತ್ತಾನೆ. ಈ ದಿನಗಳಲ್ಲಿಯೂ ಕೆಲವರು ಹೇಳ್ತಾರಲ್ಲವೇ, ಅವರು ಕಾಲಿಟ್ಟಿದ್ದಾರೆ, ಇನ್ನಷ್ಟೇ ಶಾಪ ಬಂತು ಎಂದು ಹೇಳ್ತಾರಲ್ಲವೇ. ಆದರೆ ಇನ್ನು ಕೆಲವರು ದೇವರ ಜೊತೆ ಇರುವಿಕೆ ಹೊಂದಿದಂಥವರು ಕೆಲವೊಂದು ಸ್ಥಳದಲ್ಲಿ ಇರುವಾಗ ಆಶೀರ್ವಾದ ಸುವಾಸನೆ ಹೊರಚೆಲ್ಲುತ್ತೆ. ನಿಮ್ಮ ಜೀವಿತದಲ್ಲಿ ಎಲ್ಲರೂ ನಿಮ್ಮನ್ನು ದ್ವೇಷಿಸುವಂಥವರಾಗಿದ್ದಾರೋ, ಇಲ್ಲವೇ ನಿಮ್ಮನ್ನು ಸ್ವೀಕರಿಸುವಂಥವರಾಗಿದ್ದಾರೋ? ನೀವು ನಮ್ಮೊಂದಿಗಿದ್ರೆ ಚೆನ್ನಾಗಿರುತ್ತೆ ಅನ್ನುವ ರೀತಿಯಲ್ಲಿದ್ದೀರೋ, ಇಲ್ಲವೇ ಯಾವಾಗ ಬಿಟ್ಟು ಹೋಗ್ತಪ್ಪ ನಮ್ಮ ತಲೆ ತಿನ್ನುತ್ತಾ ಇದ್ದೀ ಅನ್ನುವ ರೀತಿಯಲ್ಲಿದ್ದೀರೋ? ನೋಡಿ, ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಸಂಗಡ ಇರುವಾಗ ಎಷ್ಟೋ ಆಶೀರ್ವಾದಗಳಿವೆ ಎಂದು. ಎಲ್ಲಾ ವಿಷಯಗಳಲ್ಲಿ ನಾವು ಆಶೀರ್ವದಿಸಲ್ಪಡ್ತೇವೆ. ಇನ್ನು ಬಹಳಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ. ದೇವರು ನನ್ನ ಸಂಗಡ ಇರೋದಾದರೆ ನಾನು ಬಡವರಿಗೆ ಹೆಲ್ಪ್ ಮಾಡಿದ್ದೇನೆ ಅನ್ನುತ್ತಾನೆ, ನಾನು ವಿಧವೆಯರಿಗೆ ಆದರಿಸಿದ್ದೇನೆ, ವಸ್ತ್ರಹೀನರಿಗೆ ವಸ್ತ್ರ ಕೊಟ್ಟಿದ್ದೇನೆ, ನ್ಯಾಯ ಕಲ್ಪಿಸಿಕೊಟ್ಟಿದ್ದೇನೆ, ಕುರುಡರಿಗೆ ನಾನೇ ಕಣ್ಣಿನಂತಿದ್ದೇನೆ, ಕುಂಟರಿಗೆ ನಾನೇ ಪಾದದಂತಿದ್ದೇನೆ, ಬಡವರಿಗೆ ನಾನು ತಂದೆಯಂತಿದ್ದೇನೆ. ನೋಡಿ, ಈ ರೀತಿ ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಎಲ್ಲರಿಗೂ ಆಶೀರ್ವಾದಕರವಾಗಿರ್ತೇವೆ. ದೇವರು ನಮ್ಮ ಸಂಗಡ ಇರದೇ ಇರುವಾಗ ನಾವು ಯಾರಿಗೆ ಆಶೀರ್ವಾದಕರವಾಗಿರುತ್ತೇವೆ? ಬದಲಿಗೆ ಎಲ್ಲರಿಗೂ ನಾವು ಭಾರವಾಗಿ ತಯಾರಾಗ್ತೇವೆ. ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಿ ಕಳೆದುಕೊಂಡಿದ್ದೀರಾ? ರಕ್ಷಿಸಲ್ಪಟ್ಟ ಮೊದಲನೇ ದಿವಸದಲ್ಲಿ ನಿಮಗಿದ್ದ ಸಂತೋಷ, ಐಕ್ಯತೆ, ಪ್ರೀತಿ, ಆ ತ್ಯಾಗ, ಆ ಸಮರ್ಪಣೆ, ಆ ಸಮೃದ್ಧಿ ನಿಮ್ಮ ಜೀವಿತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇವೆಯೋ ಅಥವಾ ಕಡಿಮೆ ಆಗ್ತಿವೆಯೋ?
ಯೋಬನ ಜೀವಿತದಲ್ಲಿ 2 ವಿಧವಾದ ಆಶೀರ್ವಾದಗಳಿವೆ. ದೇವರು ಅವನ ಸಂಗಡ ಇದ್ದಾಗ ಎಷ್ಟೋ ಆಶೀರ್ವದಿಸಲ್ಪಟ್ಟು ಆನಂದಿಸುವವನಾಗಿರುತ್ತಾನೆ, ಎಷ್ಟೋ ಉನ್ನತವಾದ ಸ್ಥಿತಿಯಲ್ಲಿರುತ್ತಾನೆ, ಎಷ್ಟೋ ಆಶೀರ್ವಾದ ರುಚಿ ನೋಡಿದ್ದಾನೆ ಎನ್ನುವಂತಹ ಸಂಗತಿ ದೇವರು ಅವನನ್ನು ಶೋಧನೆಗೆ ಬಿಟ್ಟುಬಿಟ್ಟಾಗ, ಶೋಧಿಸಲ್ಪಡಲು ಬಿಟ್ಟುಬಿಟ್ಟಾಗ, ದೇವರ ಸಹಾಯ ಕಳೆದುಕೊಂಡಾಗ ಎಂಥ ಭಯಂಕರವಾದ ಹೋರಾಟ, ವೇದನೆ, ಶ್ರಮೆ, ನಷ್ಟ, ಕಷ್ಟ, ಅವಮಾನ, ನಿಂದೆ ಅನುಭವಿಸಿದ್ದಾನೆ ಎನ್ನುವುದನ್ನು ಗುರುತಿಸಿ, ಗತಕಾಲದಲ್ಲಿ ದೇವರು ನನ್ನ ಸಂಗಡ ಇದ್ರೆ ಈ ದಿನವೂ ಇದ್ರೆ ನನಗೆಷ್ಟೋ ಮೇಲಲ್ಲವೇ, ನಾನು ಕಳೆದುಕೊಂಡ ದೇವರ ಸನ್ನಿಧಿ ನನಗೆ ಬೇಕು ಎಂಬುದಾಗಿ ಆಶಿಸುತ್ತಾನೆ. ದಾವೀದನು ಕೂಡ ದೇವರೊಂದಿಗೆ ಸಹವಾಸ ಮಾಡಿದ ವ್ಯಕ್ತಿಯಾಗಿದ್ದ, ದೇವರಲ್ಲಿ ಆನಂದಿಸಿದ ವ್ಯಕ್ತಿಯಾಗಿದ್ದ, ದೇವರಿಗೆ ಸ್ತುತಿ ಹಾಡನ್ನು ಹಾಡಿ ದೇವರೊಂದಿಗೆ ಅವನು ಸಹವಾಸ ಹೊಂದಿದಂತಹ ವ್ಯಕ್ತಿಯಾಗಿದ್ದ. ಆದರೆ ಯಾವಾಗ ಅವನು ತನ್ನ ಜೀವಿತದಲ್ಲಿ ಪಾಪಕ್ಕೆ ಅವಕಾಶ ಕೊಟ್ಟನೋ, ಯಾವಾಗ ವ್ಯಭಿಚಾರಕ್ಕೆ ಅವಕಾಶ ಕೊಟ್ಟನೋ, ದೇವರ ಸನ್ನಿಧಿಯನ್ನು ಕಳೆದುಕೊಂಡ, ದೇವರ ಸಂತೋಷವನ್ನು ಕಳೆದುಕೊಂಡ. ಹೃದಯದೊಳಗೆ ಭಯ, ಹೃದಯದೊಳಗೆ ದುಃಖ, ಹೃದಯದೊಳಗೆ ಆವೇದನೆ, ಮಾಡಕೂಡದ ಕೆಲಸ ಮಾಡುವುದಕ್ಕಾಗಿ ನೀಚವಾದ ಸ್ಥಿತಿಗೆ ಬಿದ್ದು ಆ ಸಮಯದಲ್ಲಿ ದೇವರಿಂದ ದೂರ ಆಗುತ್ತಿರುವಾಗ ದೇವರು ಅವನಿಗೆ ಪ್ರವಾದಿಯ ಮುಖಾಂತರ ಎಚ್ಚರಿಸಿದಾಗ ತನ್ನ ಸ್ಥಿತಿ ಏನೆಂದು ಗ್ರಹಿಸಿಕೊಳ್ತಾನೆ. ಅಯ್ಯೋ ದೇವರೇ, ನೀನು ನನ್ನ ಸಂಗಡ ಇದ್ದಾಗ ನಾನು ಸಂತೋಷವಾಗಿದ್ದೇನಲ್ಲವೇ, ಈಗ ನನ್ನ ಎಲುಬುಗಳು ನಡುಗುತ್ತಿವೆ, ನನ್ನ ಪಾಪಗಳನ್ನು ಮುಚ್ಚಿಕೊಳ್ಳದೆ ಒಪ್ಪಿಕೊಳ್ತಿದ್ದೇನೆ, ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಈ ಪಾಪದ ನಿಮಿತ್ತವಾಗಿ, ನನ್ನನ್ನು ತೊಳಿದೇವರೇ, ನನ್ನನ್ನು ಶುದ್ಧೀಸಯ್ಯ, ಹಿಸೋಪಿನಿಂದ ಶುದ್ಧೀಕರಿಸುವನು ತಾನೆ. ಹಾಗೆಯೇ ನಾವು ಕೂಡ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ ಎಂದು ಪ್ರಾರ್ಥಿಸೋದಾದರೆ, ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಿರಿ, ನಿಮ್ಮ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆದು ಹಾಕಬೇಡಿರಿ. ನಿಮಗೆ ವಿರೋಧವಾಗಿ, ಕೇವಲ ನಿಮಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂದು ಪಶ್ಚಾತ್ತಾಪ ಪಟ್ಟಾಗ, ನನಗೆ ರಕ್ಷಣಾನಂದವನ್ನು ಮತ್ತೆ ದಯಪಾಲಿಸು ಎಂದು ಬೇಡಿಕೊಳ್ಳುವಾಗ ತಿರುಗಿ ದಾವೀದನಿಗೆ ದೇವರು ಕ್ಷಮಿಸುತ್ತಾರೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ವ್ಯಕ್ತಿ ಹೇಗೆ ನೂತನವಾದ ಸಂತೋಷವನ್ನು ಹೊಂದಿಕೊಳ್ಳುತ್ತಾನೋ, ದಾವೀದನು ತನ್ನ ಜೀವಿತದಲ್ಲಿ ಇನ್ನಷ್ಟೇ ಅಂದುಕೊಂಡಾಗ ದೇವರು ಕೊಟ್ಟ ಕ್ಷಮಾಪಣೆ ಹೊಂದಿಕೊಂಡ ನಂತರ ಮತ್ತೆ ದೇವರ ಕಾರ್ಯಗಳಲ್ಲಿ ಮುಂದುವರೆದು ದೇವರಿಗೆ ಇಷ್ಟಾನುಸಾರವಾದ ವ್ಯಕ್ತಿಯಾಗಿ ಜೀವಿಸುವುದನ್ನು ನಾವು ಗಮನಿಸುತ್ತೇವೆ. ಒಮ್ಮೆ ಗಮನಿಸಿ ನೋಡಿರಿ, ದಾವೀದನಿಗೂ ಯೋಬನಿಗೂ ಹೋಲಿಕೆ ಇಲ್ಲ. ದಾವೀದನು ತಪ್ಪು ಮಾಡಿರೋದ್ರಿಂದ ನಷ್ಟ ಅನುಭವಿಸುತ್ತಾನೆ, ಆದರೆ ಯೋಬನು ದೇವರ ಪರಿಶೋಧನೆಯಲ್ಲಿ ನಿಲ್ಲುವಂತೆ ದೇವರು ಕೋರಿಕೊಳ್ಳುತ್ತಾರೆ. ಬಹಳ ಸಾರಿ ನಾವು ತಪ್ಪುಗಳಿಂದ ತಂದುಕೊಂಡ ಶ್ರಮೆಗಳನ್ನು ದೇವರೇ ಅವುಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ ಎಂದು ಭಾವಿಸಿಕೊಳ್ತೇವೆ. ದೇವರು ನಮ್ಮ ಸಂಗಡ ಇಲ್ಲದಿರುವಾಗ 2 ಪಟ್ಟು ನಮಗೆ ಕೊಡ್ತಾರೆ ಅಂದುಕೊಳ್ತೇವೆ. ಒಂದು ಸಣ್ಣ ಸಣ್ಣ ತಪ್ಪು ಸಹ ಬಿಟ್ಟು ಬಿಡಲಾರದೆ ನಾವಿರುತ್ತೇವೆ. ಹಾಗೆ ಮಾಡಲಾರದೆ ಕರ್ತನ ಸನ್ನಿಧಿ ನನ್ನ ಸಂಗಡ ಇದೆಯೋ ಇಲ್ಲವೋ, ನಾನು ಕರ್ತನ ಮಾರ್ಗದಲ್ಲಿ ಇದ್ದೇನೋ ಇಲ್ಲವೋ, ಕರ್ತನ ಚಿತ್ತದಲ್ಲಿ ಇದ್ದೇನೋ ಇಲ್ಲವೋ, ಹೀಗೆ ಪ್ರತಿದಿನ ಅನುದಿನದ ಧ್ಯಾನದಲ್ಲಿ ವಾಕ್ಯ ಕೇಳುವಂತಹ ನೀವು ಪರಿಶೀಲಿಸಿಕೊಳ್ಳುವಾಗ ನಿಮ್ಮ ಹೃದಯ ಸ್ಥಿತಿಯನ್ನು ದೇವರು ಬಲಪಡಿಸುತ್ತಲೇ ಇದ್ದಾರೆ. ನಮ್ಮ ಲೋಪಗಳನ್ನು, ಬಲಹೀನತೆಗಳನ್ನು ತಿಳಿಸುತ್ತಿದ್ದಾರೆ. ನಾವು ಮತ್ತಷ್ಟು ಕರ್ತನ ನಿಕಟತೆಗೆ ಬರುವ ಹಾಗೆ, ಆತನ ಸನ್ನಿಧಿ ಕೋರಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನು ಪ್ರೇರೇಪಿಸುತ್ತಿದ್ದಾರೆ. ದೇವರೇ, ನಿಮ್ಮ ಸನ್ನಿಧಿ ನಮ್ಮೊಂದಿಗೆ ಬರದಿದ್ದರೆ ನಮ್ಮನ್ನು ಮುಂದೆ ನಡೆಸಬೇಡ ಎಂದು ಆ ದಿನ ಮೋಶೆ ಕೋರಿಕೊಂಡಂತೆಯೇ ನಾವು ಕೂಡ, ದೇವರೇ, ನೀನು ನಮ್ಮ ಸಂಗಡ ಇಲ್ಲದಿದ್ದರೆ ಈ ಲೋಕದಲ್ಲಿ ಒಂದು ಕ್ಷಣವೂ ಕೂಡ ಬದುಕಲಾರೆವು ಎನ್ನುವ ರೀತಿಯಲ್ಲಿ ದೇವರೊಂದಿಗೆ ನಿಕಟರಾಗಿದ್ದು ಒಂದು ಸಹವಾಸ ಸಂಬಂಧವುಳ್ಳವರಾಗಿರೋದನ್ನು ಕಲಿಯಬೇಕು. ದೇವರಿಂದ ನಾವು ದೂರ ಆಗಿರಬಾರದು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ಯೇಸು ಹೇಳಿದಾರಲ್ಲವೇ. ದೇವರೊಂದಿಗಿರುವ ಸಂಬಂಧ ಕಟ್ಟಾದ ದಿನ ನಮಗೆ ಯಾವ ಬೆಲೆ ಇರೋದಿಲ್ಲ ಪ್ರಿಯರೇ. ಒಬ್ಬ ವ್ಯಕ್ತಿಯ ಒಳಗೆ ಜೀವವಿಲ್ಲದ ದಿನ ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಬೋದು, ಐಶ್ವರ್ಯವಂತನಾಗಿರ್ಬೋದು, ಒಬ್ಬ ಪ್ರಬಲವಾದ ವ್ಯಕ್ತಿಯಾಗಿದ್ರು ಮರಣ ಹೊಂದಿದ ನಂತರ ಮನುಷ್ಯನಿಗೆ ಶವ ಅನ್ನುತ್ತಾರೆ, ಪಾರ್ಥಿವ ಶರೀರ ಅನ್ನುತ್ತಾರೆ. ಆ ಮನುಷ್ಯನನ್ನು ತಂದು ಹೊರಗೆ ಇಡ್ತಾರೆ, ಹೊರಗಡೆ ಇಟ್ಟು ಹೊರಗಡೆಯಿಂದ ಹೊರಗೆ ತೆಗೆದುಕೊಂಡು ಹೋಗ್ತಾರೆ, ಅವನನ್ನು ಹೂಣೆ ಇಡ್ತಾರೆ, ಇಲ್ಲವೇ ಸುಟ್ಟಾಕ್ತಾರೆ. ಹಾಗೆಯೇ ದೇವರ ಸನ್ನಿಧಿಯನ್ನು ಕಳೆದುಕೊಂಡ ಒಬ್ಬ ವ್ಯಕ್ತಿ ಸತ್ತವನಿಗಿಂತಲೂ ನೀಚವಾದ ಸ್ಥಿತಿಗೆ ಸೇರುವವನಾಗಿರುತ್ತಾನೆ. ದೇವರೇ, ನಿಮ್ಮ ಸನ್ನಿಧಿ ಕಳೆದುಕೊಳ್ಳುವ ಕಾರ್ಯ ನಾನು ಮಾಡಲಾರದಂತೆ, ನಾನು ಯಾವುದೇ ಶೋಧನೆ ಹಾದು ಹೋದರೂ ಸಹ ನಿನ್ನನ್ನೇ ಅಂಟಿಕೊಂಡಿರುವಂತೆ, ನಿಮ್ಮನ್ನೇ ದೃಷ್ಟಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರಿಗೆ ದುಃಖಪಡಿಸುವವರಾಗಿರದೆ ಆತನ ವಾಕ್ಯಾನುಸಾರವಾಗಿ ಜೀವಿಸುವವರಾಗಿರಬೇಕು. ಒಂದು ವೇಳೆ ನಮ್ಮ ಆಶೀರ್ವಾದಗಳಲ್ಲಿ ಏನಾದರೂ ಕಳೆದುಕೊಳ್ಳುತ್ತಿರುವುದಾದರೆ, ಕೊರತೆ ಇರೋದಾದರೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ದೇವರೇ, ನೀವು ನಮ್ಮ ಸಂಗಡ ಇರಬೇಕು ಎಂದು ಬೇಡಿಕೊಳ್ಳುವುದಾದರೆ ದೇವರು ನಮ್ಮನ್ನು ರೆಸ್ಟೋರ್ ಮಾಡುವುದಕ್ಕಾಗಿ, ಕಳೆದುಕೊಂಡಿರುವುದೆಲ್ಲವನ್ನು ತಿರುಗಿ ಕೊಡುವುದಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ.
ಪ್ರಾರ್ಥನೆ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಈ ಮಾತುಗಳು ಎಲ್ಲಿಂದ ಕೇಳುತ್ತಿದ್ದಾರೋ ಅವರ ಹೃದಯಗಳಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡಿರಿ. ನಾವು ನಿಮ್ಮ ದೃಷ್ಟಿಯಲ್ಲಿ ಎಲ್ಲಿದ್ದೇವೋ, ನಿಮಗೆ ಇಷ್ಟಕರವಾಗಿ ಬದುಕುತ್ತಿದ್ದೇವೋ ಎಂದು ಪರಿಶೀಲಿಸಿಕೊಂಡು ನಿಮ್ಮ ಸನ್ನಿಧಿಯನ್ನು ಕಳೆದುಕೊಂಡಿದ್ದೇವೆ ಎನ್ನುವುದನ್ನು ನಾವು ಗುರುತಿಸಿದಾಗ ದೇವರೇ, ನಿಮ್ಮ ಪಾದಗಳನ್ನು ಹಿಡಿದುಕೊಂಡು ಕುಗ್ಗಿಹೋದ ಜಜ್ಜಿಹೋದ ಹೃದಯದಿಂದ ಮೊರೆಯಿಡುತ್ತಾ ನೀವು ನಮ್ಮ ಸಂಗಡ ಇರಿದೇವರೇ ಎಂದು ವಿಜ್ಞಾಪನೆ ಮಾಡುವುದಕ್ಕಾಗಿ ಸಹಾಯ ಮಾಡಿರಿ. ನೀವು ನಮ್ಮ ಸಂಗಡ ಇದ್ರೆ ನಮಗೆ ಮೇಲು, ನಮ್ಮ ಸಂಗಡ ಇಲ್ಲದಿದ್ರೆ ನಮಗೆ ಕೇಡು. ನೀವಿರುವಲ್ಲೇ ಪರಲೋಕ, ನೀವಿಲ್ಲದ ಸ್ಥಳ ನರಕ. ನಿಮ್ಮೊಂದಿಗೆ ಕಳೆಯುವ ಪ್ರತಿಕ್ಷಣ ಎಷ್ಟೋ ಬೆಲೆಯುಳ್ಳದ್ದಾಗಿದೆ ಎಂದು ಗುರುತಿಸಿ ನಿಮ್ಮೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನು ತಪ್ಪದೆ ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಇದುವರೆಗೂ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಡ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.